ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವತ್ತು ಬೇಗ ಎದ್ದು ಕಾಲೇಜಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಆ್ಯಂಡ್ ನಮ್ಮ ಟಾಮಿಗೆ ಹುಷಾರಿಲ್ಲ, ಪಾಪ ಫುಲ್ ಡಲ್ ಆಗಿದ್ದಾನೆ. ಕಾಲೇಜಿಂದ ಹೋಗಿ ಬಂದ ತಕ್ಷಣ ಹಾಸ್ಪಿಟಲ್ ತೋರಿಸ್ಬೇಕು. ಸೊ ಮುಂದೆ ಫಸ್ಟ್ ಇವಾಗ ಕಾಲೇಜಿಗೆ ಹೋಗಬೇಕು ಗೈಸ್. ನೋಡಿ, ನಮ್ಮ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ. ಕೇಕ್ ತಿಂತಾ ಇದ್ದೀವಿ. ಹಿ ಈಸ್ ಮೈ ಫ್ರೆಂಡ್. ಸೇ ಹಾಯ್. ಕ್ಲಾಸಲ್ಲಿ ಆಫ್ಲೈನ್ ಕೊಡೋದಿತ್ತು, ಬಟ್ ನಾವು ಆನ್ಲೈನ್ ಕೊಡ್ತಾ ಇದ್ದೀವಿ. ಇದು ನಮ್ಮ ಫುಡ್ ಕೋರ್ಟ್. ಸೊ ಹಾಯ್ ಗೈಸ್, ನಾನು ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ವಿ. ಸೊ ಇವತ್ತು ನಾವು ಸ್ಕೂಟಿ ಮೇಲೆ ಬಂದಿಲ್ಲ, ಊಬರ್ ಬುಕ್ ಮಾಡ್ಕೊಂಡು ಬಂದಿದ್ವಿ. ಏನಂದರೆ ನಮ್ಮ ಜೊತೆ ನೋಡಿ ಯಾರಿದ್ದಾರೆ ಅಂತ ಟ್ರೈ ಮಾಡಿ. ಸೊ ಐ ಆಮ್ ಸೋ ಹ್ಯಾಪಿ, ಯಾಕಂದರೆ ನಾನೆಲ್ಲ ಕಡೆ ನೋಡ್ತಾ ಇದ್ದೆ, ಅಂದರೆ ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂದೆಲ್ಲ ಟ್ರಾನ್ಸ್ಜೆಂಡರ್ಸ್ ಎಲ್ಲ ಹೇಳ್ತಾ ಇದ್ರು ನಮ್ಗೆ ಯಾವುದು ಕೆಲಸ ಕೊಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ. ಸೊ ನೀವು ಯಾಕೆ ಇದನ್ನು ಚೂಸ್ ಮಾಡಿದ್ದು? ಮೇಡಮ್, ಡ್ರೈವಿಂಗ್ ಅಂದರೆ ನನಗೆ ಇಷ್ಟ. ಫಸ್ಟ್ ನಾನು ಕಮ್ಯುನಿಟಿಯಲ್ಲಿ ಇದ್ದೆ. ಸೊ ಆವಾಗ ನಮಗೆ ಕೆಲಸದಲ್ಲಿ ಯಾರು ಕೊಡ್ತಿರಲಿಲ್ಲ. ಇತ್ತೀಚೆಗೆ ಎಲ್ಲ ಕಡೆನೂ ನಮಗೆ ಕೆಲಸ ಕೊಡ್ತಿದ್ದಾರೆ. ಸೊ ನಾನು ಡ್ರೈವಿಂಗ್ ಇಷ್ಟ ಇರೋದ್ರಿಂದ ನಾನು ಡ್ರೈವಿಂಗ್ ಅಂದರೆ ಏರ್ಪೋರ್ಟ್ ಟ್ಯಾಕ್ಸಿ. ಓಕೆ. ಸೊ ಇದೇ ಥರ ಹೆಲ್ಪ್ ನಾವು ನಿಜ ಅಂದರೆ ನಾವು ಅದರಿಂದ ಆಚೆ ಬರಬೇಕು. ಇವ್ರಿಗೆ ಏನೂ ಆಗಲ್ಲ, ಏನೂ ಮಾಡಲ್ಲ ಅಂತ ನಾವು. ಸೊ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ ಫಾರ್ ಹರ್. ಥ್ಯಾಂಕ್ ಯು. ಇಷ್ಟೇ ಗೈಸ್, ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಟೆಂಪಲ್ ಮುಗಿಸ್ಕೊಂಡು ಹೋಗಿ ನಮ್ಮ ಟಾಮಿನ ಮತ್ತೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು, ಡ್ರಿಪ್ಸ್ ಹಾಕಿಸ್ಬೇಕು. ಅಲ್ಲಿಂದ ಸಿಗುವ ಮತ್ತೆ. ಯಾರ ನೇಮ್? ಜಯ. ನೈಸ್ ಟು ಮೀಟ್ ಯು. ಹೇಳ. ಎಲ್ಲ ಕ್ವಶನ್ಸ್ ಕೇಳಿದಾಗ ಇದು ಇಷ್ಟೊತ್ತವರೆಗೂ ಏನೇನು ಡೌಟ್ಸ್ ಇತ್ತು, ಏನೇನಿಲ್ಲ ಎಲ್ಲ ಕೇಳಿದ್ರು. ಸೊ ವಿತೌಟ್ ಹೆಸಿಟೇಷನ್ ಇವರೆಲ್ಲ ಆನ್ಸರ್ ಮಾಡಿದ್ರು ನಮಗೆ. ಸೊ ನಿಮ್ಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪಕ್ಕ ಒಂದು ಕಾಂಟೆಂಟ್ ಪ್ಲ್ಯಾನ್ ಮಾಡ್ತೀನಿ ಇದಕ್ಕೋಸ್ಕರ. ಬರ್ತೀರಾ ನಮ್ಮ ಕರೆದ್ರೆ? ಇಂಟರ್ವ್ಯೂಗೆ ಕರಿತೀನಿ. ಸೊ ನನಗೂ ಡೌಟ್ಸ್ ಇದೆ, ಸಾಕಷ್ಟು ಡೌಟ್ಸ್ ಇದೆ, ಕ್ವಶನ್ಸ್ ಇದೆ, ನಂಗೆ ತಿಳ್ಕೊಳ್ಳೋ ಆಸೆ ಇದೆ. ಹಾಗೆ ಸೊ ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿ, ಖಂಡಿತ ವಿಲ್ ಪ್ಲ್ಯಾನ್ ಕಾಂಟೆಂಟ್. ಅಷ್ಟೇ ಗೈಸ್. ನಿಂಗೇನು ಅನ್ನಿಸ್ತು? It is a very good experience with our Jaya. Thank you for this experience. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? You are the motivator to ಇನ್ಸ್ಪಿರೇಷನ್ ಗೈಸ್. ಎಸ್, ನಮಗೂ ಇನ್ಸ್ಪಿರೇಷನ್, ಸೊಸೈಟಿಗೂ ಇನ್ಸ್ಪಿರೇಷನ್. ಇವಾಗ ಎಷ್ಟೋ ಜನ ನಾನು ನಮ್ಮ ಕಡೆ ಈ ಕಡೆ ಯಾರಿಲ್ಲ ಈ ಏರಿಯಾದಲ್ಲಿ. ಮಲ್ಲೇಶ್ವರಂ ಕಡೆ ಹೋದಾಗ ಒಬ್ಬರು ರ್ಯಾಪಿಡ್ ಓಡಿಸ್ತಾ ಇದ್ರು, ಆಟೋ ಓಡಿಸ್ತಾ ಇದ್ರು. ಸೊ ಈ ಥರ ಎಲ್ಲ ನೋಡಿದಾಗ ಖುಷಿ ಆಗುತ್ತೆ. ಸೊ ನಮ್ಮ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕು ಇದಕ್ಕೆಲ್ಲ. ಫೈನಲಿ ಆಫ್ಟರ್ 4 days ಆಫ್ಟರ್ 4 days ನಮ್ಮ ಟಾಮಿ ರಿಕವರ್ ಆಗಿದೆ. ಇವತ್ತು ಸ್ವಲ್ಪ ಆ್ಯಕ್ಟಿವ್. ಸೊ ಇವತ್ತು ಲಾಸ್ಟ್ ಅದಕ್ಕೆ ಡ್ರಿಪ್ಸ್ ಹಾಕ್ಸ್ಕೊಳ್ಳೋದು. ಇವಾಗ ಡ್ರಿಪ್ಸ್ ಹಾಕ್ಸ್ಕೊಂಡ್ಬಿಟ್ಟು ಅದನ್ನು ಓಪನ್ ಮಾಡ್ತಾರಂತೆ, ತೆಗಿತಾರಂತೆ. ಸೊ ಇವತ್ತು ಫೈನಲಿ ಗೈಸ್ ನಮ್ಮ ಟಾಮಿ ಕ್ಯೂರ್ ಆಯಿತು. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಗೈಸ್ ನಾನು ಅದು ಕ್ಯೂರ್ ಆಗೋಕ್ಕೆ. ರಾತ್ರಿ ನಿದ್ದೆ ಇಲ್ಲ, 4 ದಿನ ನಾನು ನಿದ್ದೆನೇ ಇಲ್ಲ. ಮಾರ್ನಿಂಗ್ 2 ಸಲ ಏನು, ನೈಟ್ 2 ಸಲ, ಮಾರ್ನಿಂಗ್ 2 ಸಲ ಏನು, ನೈಟ್ 2 ಸಲ ಏನು. ಅದು ಕಕ್ಕ ಮಾಡಿದ್ರು, ಅದು ವಾಮಿಟ್ ಮಾಡಿದ್ರು, ಡಾಕ್ಟ್ರಿಗೆ ಕಾಲ್ ಮಾಡಿದ್ರು ಹಿಂಗೆ ಮಾಡಿದೆ ಅಂತ ಹೇಳೋದು. ಸೊ ಫುಲ್ಲು ಅಬ್ಸರ್ವೇಷನಲ್ಲಿ ಇಟ್ಟಿದ್ವಿ ಅದಕ್ಕೆ. ಫೈನಲಿ ಕ್ಯೂರ್ ಆಯಿತು. ಸೊ ದ ಬೆಸ್ಟ್ ಹಾಸ್ಪಿಟಲ್ ಡೂಬ್ಲಿ ಅಂತ ಹೇಳ್ಬಿಟ್ಟು ನಾಟಿ ಇದೇ ಹಾಸ್ಪಿಟಲ್. ಇಲ್ಲಿ ಕೋಗ್ಲಿ ಕ್ರಾಸ್ ಹತ್ರ ಇದೆ. 24/7 ಓಪನ್ ಇರುತ್ತೆ. ಸೊ ಚೆನ್ನಾಗಿತ್ತು ಗೈಸ್, ಚೆನ್ನಾಗಿರಲಿಲ್ಲ ಗೈಸ್. ಸೊ ಇವತ್ತು ಫೈನಲಿ ನಮ್ಮ ಟಾಮಿ ರಿಕವರ್ ಆಗಿದೆ. ಇನ್ಮೇಲಿಂದ ವ್ಲಾಗ್ಸ್ ಬರ್ತಾ ಇರುತ್ತೆ. ನಾನು ವ್ಲಾಗ್ಸು ಮಾಡೋಕ್ಕಾಗಿಲ್ಲ, ರೀಲ್ಸ್ ಮಾಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ನಾನು ಸ್ಪೆಷಲ್ ಕಾಂಟೆಂಟನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಶೀಘ್ರದಲ್ಲಿ ನಿಮಗೂ ಹೇಳ್ತೀನಿ ಯಾವ ಥರ ಅಂತ. ಅದಕ್ಕೆ ಎಲ್ರಿಗೂ ನಿಮ್ಮ ಸಪೋರ್ಟ್ ಬೇಕು. ಸೊ ಗೈಸ್ ಅಷ್ಟೇ. ನೋಡಿ ಗೈಸ್, ನಮ್ಮ ಟಾಮಿ ಡೈಪರ್ ಗೈಸ್. ಆಫ್ಟರ್ ಹೆಕ್ಟಿಕ್ ಡೇ ನಾವು ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಸೊ ಊಟ ಮಾಡ್ಕೊಂಡ್ಬಿಟ್ಟು ಹೋಗಿ ಮಲ್ಕೊಳ್ಳೋಣ. ಮನೇಲಿ ಮಾಡ್ಕೊಳಕ್ಕಾಗಿಲ್ಲ. ಸೊ ಇಲ್ಲಿ ಬಂದು ಊಟ ಮಾಡೋಣ ಅಂತ ಬಂದಿದ್ದೀವಿ. ಗೋಬಿ ಮಂಚೂರಿ ಸ್ಟಾರ್ಟರ್ಸ್.